ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದು ಇದೆ. ಬಂಧ ಅಧಿಕಾರದ ಪ್ರಥಮ ಮಂಗಲ ಕಲಶ. ರಾಮೋದ್ಗಾರಮಹಾರಸೇನ ಸಕಲಂ ಕೃತ್ವಾ ಪ್ರಮತ್ತಂ ಜಗತ್ ಕ್ರೀಡಂತಂ ರಸಭಾವನಿರ್ಭರಮಃ ನಾಟ್ಯೇನ ಬಂಧಂ ತೃಣನ್ ಆನಂದಾಮೃತ ನಿತ್ಯಭೋಜಿ ಸಹಜಾವಸ್ಥಾಂ ಸ್ಫುಟಂ ನಾಟಯತ್ ಧೀರೋ ರಾರಮನಾಕುಲಂ ನಿರುಪಧಿ ಜ್ಞಾನಂ ಸಮುನ್ಮಜ್ಜತಿ. ಜ್ಞಾನಂ ಸಮುನ್ಮಜ್ಜತಿ. ಶುದ್ಧ ಜೀವನ ಪ್ರಕಟನಾಗುತ್ತಾನೆ. ಬಂಧದ ಆರಂಭ ಹೇಳಬೇಕಾದ್ರೆ ಬಂಧದ ನಿರೋಧದ ಪ್ರಸ್ತಾಪ ಮಾಡಿದರೆ ಅದ್ಭುತ ಇದೆ ಈ ಜೈನ ದರ್ಶನದ ಕಥನ. ಆತ್ಮಕಲ್ಯಾಣದ ಮಾರ್ಗ ವಸ್ತು ಸ್ವರೂಪವೇ ಅದ್ಭುತ ಇದೆ. ಅರೆ ಬಂಧ ಆದ ಮೇಲೆ ಅದರದ ನಿರೋಧ ಮಾಡೋದ, ಅದರ ನಾಶ ಮಾಡೋದ, ಅದನ್ನು ತೆಗೆದು ಹಾಕೋದ, ಇದು ಸಾಮಾನ್ಯ ಲೋಕದ ಜನರೆಲ್ಲ ತಿಳಿಬಹುದು. ಆದ್ರೆ ವಸ್ತು ಸ್ವರೂಪ ಹೀಗಿದೆ. ಬಂಧ ಆಗದೇ ಇರುವ ಹಾಗೆ ಶುದ್ಧ ಜ್ಞಾನ ಪ್ರಕಟ ಆಗುವುದ. ಅದೇ ನಮಗೇನು ಮಾಡುವುದಿದೆ ನಮ್ಮ ಜೀವನದೊಳಗೆ. ಸಂಸಾರದ ವಿಚ್ಛೇದ ಮಾಡೋದಿತ್ತು ಅಂತಂದ್ರೆ ಸಂಸಾರದ ಕಾರಣ ಯಾವುದು ಸತ್ತಾದೊಳಗೆ ಇದೆಯೋ ಅದಕ್ಕೆ ಯಾವ ಪ್ರಕಾರದ ಸ್ಪರ್ಶ ಮಾಡುವ ಅವಶ್ಯಕತೆ ಇಲ್ಲ. ಸಂಸಾರದ ಕಾರಣ ಯಾವುದು ದ್ರವ್ಯ ಕರ್ಮ ಎಷ್ಟೋ ಕಾಲದಿಂದ ಸತ್ತಾದೊಳಗೆ ಬಿದ್ದದ್ದು ಇದೆ. ಅದು ಏನು ನಿಜವಾಗಿ ಮಾಡೋದನ್ನ ಇಲ್ಲ ಅಂಥೇಳಿ ಅದಕ್ಕೆ ಸ್ಪರ್ಶ ಮಾಡುವಂಥ ಮಾತ ಸರ್ವಜ್ಞ ಪ್ರಣೀತ ಆತ್ಮ ಕಲ್ಯಾಣದ ಮಾರ್ಗದೊಳಗೆ ಸುಖದ ಮಾರ್ಗದೊಳಗೆ ಇಲ್ಲ. ಹಾಗಾದರೆ ಏನಿದೆ? ಅರೆ ಯಾವುದಿದೆಯೋ ಅದು ನಿನ್ನಲ್ಲೇ ಇಲ್ಲ. ಯಾವುದು ಇದೆಯೋ ಅದನ್ನು ನೀ ನೋಡುವ ಅವಶ್ಯಕತೆ ಇಲ್ಲ. ಬಂಧದ ಕಾರಣ ಅಂಥೇಳಿ ಯಾವುದನ್ನು ಹೇಳಲಾಗಿದೆಯೋ ವ್ಯವಹಾರಿ ಜನರಿಗೆ ತಿಳಿಸಿಕೊಡುವ ಸಲುವಾಗಿ ಯಾವುದನ್ನು ಹೇಳಲಾಗಿದೆಯೋ ಅದನ್ನು ನೀನು ಒಂದು ವೇಳೆ ನಿಜವಾಗಿ ಕಲ್ಯಾಣಾಭಿಲಾಷಿ ಇದ್ದಿ ಅಂತಂದ್ರೆ ಅದರ ಕಡೆಗೆ ನೋಡಬೇಕಾದಂಥ ಪ್ರಮೇಯನೇ ಇಲ್ಲ. ಬಹಳ ಅದ್ಭುತ ಅಸ್ಥಿ ರೂಪ ವಿಧಿ ರೂಪದ ಕಥನ್ರಿ. ನಿಷೇಧ ಜೈನ ದರ್ಶನದೊಳಗೆ ಇಲ್ಲವೇ ಇಲ್ಲ. ಯಾವುದು ತನ್ನ ತ್ರಿಕಾಲಿ ಸ್ವಭಾವ ಇದೆಯೋ ಆ ಸ್ವಭಾವವನ್ನು ಪ್ರಕಟಪಡಿಸಿಕೊಳ್ಳೋದು ತನ್ನ ಕೈಯೊಳಗಿದೆ. ಅದರೊಳಗೆ ಯಾವ ಬಾಧೆನೂ ಇಲ್ಲ. ಅದೇ ಇಷ್ಟು ಸುಲಭವಾದಂಥ ಸ್ವಾಧೀನವಾದಂಥ ಪರದ ಕಡೆಗೆ ನೋಡುವುದು ಕೂಡ ಅವಶ್ಯಕ ಇಲ್ಲ. ಅಂಥ ಯಾವ ಸುಖದ ಮಾರ್ಗ ಇದೆಯೋ ಅದನ್ನು ವೀತರಾಗ ಪ್ರಭು ಸರ್ವಜ್ಞ ದೇವರು ಹೇಳಿದ್ದಾರೆ ಅಂಥೇಳಿ ನಾನು ಮೂರು ಲೋಕದ ಸಮಸ್ತ ಜೀವ ಅಥವಾ ಮೂರು ಲೋಕದ ಯಾವ ಜೀವರುಗಳ ಅಧಿಪತಿ ನಾಯಕ ಸ್ವರೂಪ ಇಂದ್ರರುಗಳಿದ್ದಾರೋ ಅವರ ಈ ಮಾರ್ಗಕ್ಕೆ ಆಕರ್ಷಿತ ಆಗಿ ಹೋಗ್ತಾರೆ. ಅವರ ಹತ್ರ ಸಾಮರ್ಥ್ಯ ಅಂತೂ ಸಾಮಾನ್ಯ ಜೀವರುಗಳಿಗಿಂತ ಬಹಳ ಅಧಿಕ ಇದೆ ಅಲ್ಲ. ಹೌದು ಅಥವಾ 100 ಜನ ಇಂದ್ರರೇ ನಾಯಕರಿದ್ದರು. ಮೂರು ಲೋಕದ ಜೀವರುಗಳಿಗೆ 100 ಜನ ನಾಯಕರಿದ್ದಾರೆ. ಅವರ ಹತ್ರ ಸಾಮರ್ಥ್ಯ ಅಂತೂ ಬಹಳ ಪ್ರಕಾರದ ಬಹಳಷ್ಟು ಇದೆ. ಆದ್ರೆ ಅವರ ಈ ಸರ್ವಜ್ಞ ಪ್ರಭು ಹೇಳುವಂಥ ಬಾಹ್ಯ ಸಾಮರ್ಥ್ಯದ ಪುಣ್ಯದ ಅವಶ್ಯಕತೆಯೇ ಬೀಳದೇ ಇರುವಂಥ ಸುಖದ ಮಾರ್ಗವನ್ನು ಅವಲಂಬನೆ ಮಾಡುವ ಅಭಿಲಾಷೆಯುಳ್ಳವರಾಗಿ ಬಂದು ಬಿಟ್ಟಿದ್ದಾರೆ. ಇನ್ನು ಕ್ಷುದ್ರ ಜೀವಗಳ ಸಾಮಾನ್ಯ ಜೀವಗಳ
ಏನು ಮತ್ತು ವಿಶೇಷ ಮಾಡೋದಿದ್ದೀರಿ? ಆ ಮಹಾಪುರುಷರ ಮೂರು ಲೋಕದ ನಾಯಕರನ್ನೇ ಇದ್ದಾರಲ್ಲ 100 ಜನ. ಅವರೇ ತಮ್ಮ ಸಾಮರ್ಥ್ಯದ ನಿರರ್ಥಕತೆಯನ್ನು ತಿಳ್ಕೊಂಡ ವಾಸ್ತವಿಕ ಮಾರ್ಗದ ಕಡೆಗೆ ಆಕರ್ಷಿತಾದರೂ ಆ ಮಾರ್ಗದ ನಿರೂಪಣೆಯನ್ನು, ಆ ಮಾರ್ಗದ ಸ್ವರೂಪವನ್ನು ಸತತ ಜ್ಞಾನದೊಳಗ ತಾಜಾ ಮಾಡಿಕೊಳ್ಳುವ ಸಲುವಾಗಿ, ಅವಲೋಕಿಸುವ ಸಲುವಾಗಿ, ಶ್ರವಣ ಮಾಡುವ ಸಲುವಾಗಿ ತಮ್ಮೆಲ್ಲ ರುಚಿಯನ್ನು, ವೈಭವವನ್ನು ತೊರೆದು ಆ ಸರ್ವಜ್ಞರ ಸಮವಸರಣದೊಳಗೆ ಬಂದ ಆಸೀನ ಆಗಿರ್ತಾರೆ. ಆ ಸಮವಸರಣದೊಳಗೆ ಆಸೀನ ಆಗಿರುವಂಥ ಆ ನಾಯಕ ಮಹಾಪುರುಷರ ಮಹಾಪುರುಷಾರ್ಥದ ಮೂಲಕ ಸ್ವಭಾವದೊಳಗೆ ಸ್ಥಿರವಾಗುವಂಥ ಅರಿವು 4ನೇ ಗುಣಸ್ಥಾನ ಮತ್ತು ದೇವಗತಿ ಏನಿದೆ ಅದು ಆ ಸ್ವಭಾವದ ಸ್ಥಿರತೆಗೆ ಅನುಕೂಲ ಇಲ್ಲರಿ. ದೇವಗತಿ ಅಂತೂ ಸ್ವಭಾವದ ಸ್ಥಿರತೆಗೆ ಅನುಕೂಲ ಇಲ್ಲ. ಮತ್ತು ಮನುಷ್ಯನೊಳಗೆ ದೇವ ಒಬ್ಬನಾದನ್ರಿ. ತಿರಿಯಂಚದೊಳಗೆ ಒಬ್ಬ, ಮನುಷ್ಯನೊಳಗೆ ಒಬ್ಬ. ಉಳಿದೆಲ್ಲ 98 ದೇವಗಳೆಲ್ಲ, 98 ಇಂದ್ರರುಗಳೆಲ್ಲ ದೇವಲೋಕದವರಿದ್ದಾರೆ. ವಿಚಾರ ಮಾಡೋದು, ಆ ದೇವಲೋಕದ ರಿದ್ಧಿಯನ್ನು, ವೈಭವವನ್ನು ಬಿಟ್ಟುಕೊಟ್ಟ ಯಾವುದ ತಮ್ಮ ಆ ರಿದ್ಧಿ ವೈಭವದಿಂದ ದುರ್ಬಲತೆ ಬರ್ತಿದೆಯೋ, ಏನು ಹೇಳಿದ್ರೆ ಆ ರಿದ್ಧಿ ವೈಭವದಿಂದ ಜೀವ ದುರ್ಬಲ ಆಗ್ತದೆ. ಬಾಹ್ಯದೊಳಗೆ ಅನುಕೂಲತೆಯನ್ನೇನು ಬಯಸ್ತೇವಲ್ಲ ನಾವು, ಅದರಿಂದ ಜೀವ ದುರ್ಬಲ ಆಗ್ತದೆ. ಆ ಬಯಸುವುದಂತೂ ಅಜ್ಞಾನ ಇದೆ, ಅದರ ಪ್ರಾಪ್ತಿಯಂತೂ ಪೂರ್ವ ಪುಣ್ಯದಿಂದ ಆಗ್ತಿದೆ. ಆದರೆ ಅದೆಷ್ಟು ಬರ್ತಿದೆಯಲ್ಲ ಅಷ್ಟು ದುರ್ಬಲ ಆಗ್ತಾನೆ. ವಿಚಾರ ಮಾಡಿ ನೋಡೋಣ, ಎಷ್ಟು ಸೌಕರ್ಯಗಳ ಉಪಲಬ್ಧಿ ಇದೆಯೋ ಈ ಜೀವನಿಗೆ ಅಷ್ಟು ಪ್ರಮಾದ. ದೇಹದ ವ್ಯಾಧಿ, ಆರ್ಥಿಕ ಅನಾನುಕೂಲತೆ, ಅದನ್ನು ಅಂದಿದ್ದಿರ್ಬಹುದೇನ ಟೋಡರ್ ಮಲ್ಲರ ಸರ್ವ ಪ್ರಕಾರ ಸೇ ಅವಸರ ಅಂಥೇಳಿ. ರಾಜವೈಭವ್ಯನ ಇರಲಿಲ್ಲಲ್ಲ ಅವರಿಗೆ, ರೋಗಾದಿಗಳು ಇರಬಹುದಲ್ಲ. ಸದಾ ಸುಖದಾಸಿಗಂತೂ ಇತ್ತು, ಹೇಳಿಕೊಂಡಿದ್ದಾರೆ ಅವರ ಭಾವನಾ ಅಧಿಕಾರದೊಳಗ ಸ್ಪಷ್ಟವಾಗಿ ಈ ಸಮಯದಲ್ಲಿ ನಮಗೆ ಜಿನೇಂದ್ರರ ವಚನವೇ ಪರಮ ಔಷಧ ಅಂತ ಹೇಳಿದ್ದಾರೆ. ಹಾಗಾದ್ರೆ ಟೋಡರ್ ಮಲ್ಲರ್ ಅವ್ರ ನಂತರ ಆದರಲ್ಲ ಸದಾ ಸುಖಜಿ ನಂತರ, ಅವರು ಅದನ್ನೇ ಹೇಳಿದ್ದಿರಬಹುದಲ್ಲ. ಜಿನವಾಣಿಯ ಉಪಲಬ್ಧಿ, ಬುದ್ಧಿಯ ಯೋಗ್ಯತೆ ಮತ್ತು ಕೆಲವೊಂದು ಪ್ರತಿಕೂಲತೆಗಳು ಇದಾವೆ, ಅದನ್ನೇ ಅವಸರ ಅಂದರ್ರಿ ಅವರ. 100 ಜನ ಇಂದ್ರರೊಳಗೆ 98 ಇಂದ್ರರ ಆ ಸಮವಸರಣದೊಳಗೆ ಯಾವುದರ ಸಲುವಾಗಿ ಬಂದು ಕೂಡ್ತಾರೆ? ಯಾವುದರ ಸಲುವಾಗಿ? ಅವರ 5ನೇ ಗುಣಸ್ಥಾನಕ್ಕಂತೂ ಹೋಗೋದು ಸಾಧ್ಯನೇ ಇಲ್ಲ. ಆದ್ರೆ ಮತ್ತು ಒಂದು ಸಮಯ ಅದೇ ಸ್ಥಿರತೆ ಆಗುವುದಿಲ್ಲ. 4ನೇ ಗುಣಸ್ಥಾನದಲ್ಲಿ ಆತ್ಮಸ್ಥಿರತೆ ಸಂಭವ ಇಲ್ಲ. ತಿಳ್ಕೊಳ್ಬೇಕಾದಂಥ ರಹಸ್ಯಮಯವಾದ ಮಾತಿದೆ. ಎಷ್ಟು ಅನುಕೂಲತೆ ಇದ್ದೀತೋ ಜೀವನಿಗೆ ಅಷ್ಟೇನಿದೆ. ಯಾವುದು ದೇಹಕ್ಕೆ ಅನುಕೂಲವಿದೆ ಅದು ಜೀವಕ್ಕೆ ಪ್ರತಿಕೂಲ. ಪೂಜ್ಯಪಾದಾಚಾರ್ಯ ದೇವರು ಹೇಳಿದ್ರಲ್ಲ, ಯಾವುದು ದೇಹಕ್ಕೆ ಅನುಕೂಲ ಇದೆ ಅಲ್ಲ ಅದು ಜೀವನಿಗೆ ಪ್ರತಿಕೂಲ, ಅನಾನುಕೂಲ ಇದೆ. ಹಾಗಾದರೆ ಜೀವ ಯಾವುದನ್ನು ಬಯಸ್ತಾನೋ ದೇಹದ ಅನುಕೂಲತೆ ಇಲ್ಲಲ್ಲ. ಇದಷ್ಟು ಕಡಿಮೆ ಆದರೆ ಸಾಕಪ್ಪ, ಇದಷ್ಟು ಅನುಕೂಲ ಆದರೆ ಸಾಕಪ್ಪ, ಇದಷ್ಟು ಅನುಕೂಲ, ನಿದ್ದೆ ಸರಿಯಾಗಿ ಬಂದರೆ ಸಾಕು, ವಚನ ಸರಿಯಾಗಿ ಆದರೆ ಸಾಕು, ಹಸಿವೆ ಸರಿಯಾಗಿ ಆದರೆ ಸಾಕು, ಊಟ ರುಚಿ ಇದ್ದರೆ ಸಾಕು, ಓಡಾಡುವ ಸಾಮರ್ಥ್ಯ ಇದ್ದರೆ ಸಾಕು. ಎಲ್ಲ ಏನನ್ನು ಬಯಸ್ತಾನೆ? ಅರೇ ಬಸ್ತಿಗೆ ಹೋಗೋ ಸಾಮರ್ಥ್ಯ ಅದೇನಿಲ್ಲರೇ, ಇವನಿಗೆ ಓಡಾಡೋದಿದೆ, ಇವನಿಗೆ ದೇಹದ ಅನುಕೂಲತೆ ಬೇಕಾಗಿದೆ. ಹಾಗಾದರೆ 100 ಜನ ಇಂದ್ರರಲ್ಲಿ 98 ಜನ ಇಂದ್ರರೆಲ್ಲ ದೇವಲೋಕದವ್ರು ಅದರ್ರೆ.
ಅಲ್ಲಿ ಬರೀ ಮನಸ್ಸು ಮಾಡಿದರೆ ಸಾಕು, ವಿಕ್ರಿಯ ವೃದ್ಧಿಯಿಂದ ಏನೆಲ್ಲ. ದೇಹದೊಳಗಂತೂ ಹುಟ್ಟಿದ ಆರಂಭದಿಂದ ರೋಗನೇ ಇರುವುದಿಲ್ಲಲ್ಲ ಗೌರಣ್ಣವ್ರು. ಇರ್ತವೇನ್ರಿ ದೇವಲೋಕದೊಳಗೆ ವೈಕ್ರಿ, ದೇಹದೊಳಗೆ ರೋಗನೇ ಇರುವುದಿಲ್ಲ, ಸಪ್ತ ಧಾತುನೇ ಇರುವುದಿಲ್ಲ, ಮಲಿನತೆನೇ ಇರುವುದಿಲ್ಲ. ಸ್ವಚ್ಛ ಮಾಡಬೇಕಾದಂಥದ್ದು, ತೊಳಿಬೇಕಾದಂಥದ್ದು, ದುಷ್ಟಶ್ಚ ಪ್ರಥಮವೂ ಒಂದೇ ಇರುವುದಿಲ್ಲ ರೀ. ಅಂಥವ್ರು ಯಾಕಲ್ಲಿ ಬಂದು ಕೂತಿದ್ದಾರ್ರಿ? ಜ್ಞಾನಿಗಳದಾರ್ರಿ, ಅವರ ನಾಯಕರಾದಾರ. 3 ಲೋಕದ ಸಮಸ್ತ ಜೀವರುಗಳಿಗೆ 100 ಜನ ನಾಯಕರಾದಾರೆ. ಅವರಲ್ಲಿ ಪ್ರಭುವಿನ ಸಮವಸರಣದೊಳಗ ಅದನ್ನೆಲ್ಲ ಬಿಟ್ಟು ಬಂದು ಕೂತಿದ್ದಾರೆ. ಬಿಡದ ವಿನಃ ಆತ್ಮನ ಮಹಿಮೆ ಬರುವುದಿಲ್ಲರಿ, ಅಷ್ಟು ದುರ್ಬಲತೆ ಇದೆ ಅವರಲ್ಲಿ. ಅವರಲ್ಲಿ ಇದೇನು ಪ್ರತಿಯೊಬ್ಬ ಜೀವದಲ್ಲೇ ಇದೆ, ಪ್ರತಿಯೊಬ್ಬ ಜೀವ. ಅದಕ್ಕೆ ಅದೇ ಪೂಜ್ಯಪಾದಾಚಾರ್ಯರು ಹೇಳಿದರು, ಅನುಕೂಲತೆಯೊಳಗ ಸಾಧಿಸಲ್ಪಡುವಂಥ ಧರ್ಮ ಪ್ರತಿಕೂಲತೆ ಬಂದ ಮೇಲೆ ಉಳಿಯೋದಿಲ್ಲ. ಇದು ಯಾರ ಸಲುವಾಗಿ ಹೇಳಿದ್ದಾರೆ? ಇದೆಲ್ಲ ಬಾಹ್ಯದ ಕ್ರಿಯೆ ಮಾಡಿ ಧರ್ಮ ಮಾಡ್ತಾ ಇದ್ದೇನೆ ಅಂಥೇಳಿ ಏನು ಅಭಿಮಾನದಲ್ಲಿ ಉಬ್ಬಿ ಹೋಗ್ತಾ ಇದ್ದೇವಲ್ಲ, ನಮ್ಮ ಸಲುವಾಗಿ ಹೇಳಿದ್ದಾರೆ, ದೇವಗಳ ಸಲುವಾಗಿಯೇ ಹೇಳಿಲ್ಲ. ದೇವಗಳಲ್ಲಿ ಕೂಡ ಸಾಮಾನ್ಯ ದೇವಗಳ ಅಂಥವ್ರ ಇರ್ತಾರೆ. ಪ್ರಭುವಿನ ಪಲ್ಲಕ್ಕಿಯನ್ನು ಹೊತ್ತು ತಮ್ಮನ್ನು ತಾವು ಧರ್ಮಾತ್ಮ ಅಂಥೇಳಿ ತಿಳಿಯುವಂಥ ಜೀವ ಆ ದೇವಭೂತಿಯೊಳಗೂ ಕೂಡ ಅದ. ಹಾಗಾದ್ರೆ ಆ 100 ಜನ ನಾಯಕ ಸದೃಶ ಇಂದ್ರರುಗಳದಲ್ಲ, 98 ಜನ. ಅವರು ಯಾಕೆ ಅಲ್ಲಿ ಬಂದು ಕೂತಿದ್ದಾರೆ? ಯಾಕೆ ಬಂದು ಕೂತಿದ್ದಾರೆ ಅಂತಂದ್ರೆ, ಈ ಜೀವದ ದೃಷ್ಟಿ ನಿರಂತರ ಅರೆ ಸಮ್ಯಕ್ ದರ್ಶನ ಆದಮೇಲೆ ಕೂಡ ಆ ಕಡೆದ್ದು ಬಿಡೋದನ್ನೇ ಅಲ್ರಿ. ಯಾವ ಕಡೆದ್ದ? ದೇಹದ ಅನುಕೂಲತೆ ಕಡೆ. ಅದರೊಳಗೆ ಮೋಹಿತ ಆಗೇ ಆಗ್ತಿದೆ. ಭಲೇ ಸಮ್ಯಕ್ ದೃಷ್ಟಿ ಜೀವದ ಅದರೊಳಗೆ ಮೋಹಿತ ಆಗುವುದರಿಂದ ಅನಂತಾನುಬಂಧಿಯ ಬಂಧ ಆಗುವುದಿಲ್ಲ. ಆಯ್ತಲ್ಲ, ಅದರಿಂದ ಏನು ಸಾಧಿಸಲ್ಪಡ್ತೀವಿ? ಸಮ್ಯಕ್ ದರ್ಶನದಿಂದ ಏನು ಸಾಧಿಸಲ್ಪಡ್ತೀವಿ? ಸ್ಥಿರತೆ ಬೇಕು. ಒಂದು ಸಮಯದ ಅನುಭವದಿಂದ ಏನಾಗುವುದಿಲ್ಲ, ಏನಾಗುವುದಿಲ್ಲ. ಅರ್ಥಾತ್ ಆ ಸಮಯ ಸಾಪೇಕ್ಷ ನಿರ್ಜರೆ ಆಯ್ತರೆ. ಎಂಥ ನಿರ್ಜರೆ, ಎಂಥ ನಿರ್ಜರೆ, ಯಾವುದೇ ಪ್ರಕಾರದ ಬಂಧ ಆಗಲಿಲ್ಲ ಅಂಥ ನಿರ್ಜರೆ. ಸಮ್ಯಕ್ ದೃಷ್ಟಿಗೆ ಎಂಥ ನಿರ್ಜರೆ ಬೇಕಾಗಿದೆ? ಅಲ್ಪನೂ ಇಲ್ಲ, ಅಧಿಕನೂ ಇಲ್ಲ, ಬಂಧದ ಅಭಾವ ಆಗುವಂಥದ್ದು ನಿರ್ಜರೆ ಬೇಕಾಗಿದೆ. ಅಷ್ಟಾಗ್ತಿದೆ, ಆಗಲಿ ಬಿಡನ್ನೋ ಮಾತನೇ ಇಲ್ಲ. ಅನಂತ ಸಂಸಾರದ ನಿಂತು ಹೋಗಿದೆ ಅಲ್ಲ ಅನ್ನುವ ಸಮಾಧಾನ ಅವನಿಗಿಲ್ಲ ಅಂಥೇಳಿ ಪ್ರವಚನ ಸಾರದೊಳಗ ದರ್ಶನ ಜ್ಞಾನ ಪ್ರಧಾನ ಚಾರಿತ್ರ ಹೇಳಿದ. ಅರೆ ಚಾರಿತ್ರ ನೋಡ್ರಿ, ಚಾರಿತ್ರದ ವ್ಯಾಖ್ಯೆಯನ್ನು ತಿಳಿಸಿಕೊಡುವುದೇ ಈ ಜೀವದ ಜ್ಞಾನಕ್ಕ. ಚಾರಿತ್ರದ ಸ್ವರೂಪವನ್ನು ತಿಳಿಸಿಕೊಡುವುದೇ ಪವಯನ ಸಾರ ಪರಮಾಗಮದ ಮೂಲ ಉದ್ದೇಶ. ಮಹಾನ ಭಾಗ್ಯ. ಸಮಯ ಸಾರಂತೂ ಭರತ ಕ್ಷೇತ್ರದ ಭಗವಾನ ಅಂದರೆ ಅದರ ಪ್ರವಚನ ಸಾರದೊಳಗ ಯಾವ ಜ್ಞಾನದ ವಿಷಯ ಇದೆಯಲ್ಲ, ಈ ಜೀವನಿಗೆ ತಿಳ್ಕೊಳ್ಬೇಕಾದಂಥ ವಿಷಯ ಇದೆಯಲ್ಲ, ಆ ವಿಷಯದ ನಿರೂಪಣೆಯನ್ನು ಅದ್ಭುತವಾಗಿ ಮಾಡಿದರು. ಅಂಥೇಳಿನ ಅವರನ್ನು ಕಲಿಕಾಲ ಸರ್ವಜ್ಞನು ಅಂದರು. ಮತ್ತೇನು ಮಾಡಿದರು? ಭಗವಾನ್ ಮಹಾವೀರರ ನಂತರ, ಗೌತಮ ಗಂಧರ್ವರ ನಂತರ ಅವರನ್ನು ಅದೇ ಸ್ಥಾನದೊಳಗೆ ವಿರಾಜಮಾನ ಕೇಳಿದ್ರಿ ವಿಜಯಭಾಯಿ? ಪ್ರತ್ಯೇಕವಾಗಿ ನಮಸ್ಕಾರ ಕೇಳಿದ್ರಿ? ಕೇಳಿದ್ರಿ? ಹೇಗೆ ಮಾಡಿದರು? ಪ್ರತ್ಯೇಕವಾಗಿ ನಮಸ್ಕಾರ ಕೊಂಡಿಕೊಂಡು ದೇವ ಪ್ರಶ್ನೆ ಇತ್ತಲ್ಲ, ಹೇಗೆ ಮಾಡಿದ್ರಪ್ಪ? ನಮ್ಮ ಉತ್ತರ ಬೇಕಿಲ್ರಿ, ಅಲ್ಲೇನು ಸ್ಪಷ್ಟ ಮಾಡಿದ್ದ ಅದು ಉತ್ತರ ಬೇಕು. ಹೇಗೆ ಮಾಡಿದ್ರು ನಮಸ್ಕಾರ? ಕುಂದು ದೇವ. ಅವರಿಗೆ ಎಷ್ಟು ಜನ ಸಿದ್ಧರಿದ್ದಾರೆ? ಭೂತಕಾಲದ ತೀರ್ಥಂಕರರ ಮತ್ತು ಒಬ್ಬೊಬ್ಬ ತೀರ್ಥಂಕರರ ಕಾಲಕ್ಕೆ, ಅಥವಾ ಒಂದು ಕಲ್ಪಕಾಲದೊಳಗೆ, ಅಥವಾ ಒಂದು ಉತ್ಸರ್ಪಿಣಿ ಕಾಲದೊಳಗೆ ಅಸಂಖ್ಯ ಜೀವರುಗಳ ಮೋಕ್ಷಕ್ಕೆ ಹೊರಟು ಹೋಗ್ತಾರೆ.
ಅವರೆಲ್ಲರಿಗೆ ಪ್ರತ್ಯೇಕವಾಗಿ ಹಾಗೆ ನಮಸ್ಕಾರ. ಅದನ್ನು ಕುಂದು ದೇವನ ಹೇಳೋ ಸಾಧ್ಯ ಇದೆ, ಕುಂದು ದೇವನ ಮಾಡೋ ಸಾಧ್ಯ ಇದೆ. ನಮಗೆ ಶಬ್ದದಿಂದ ಕೂಡ ತಿಳಿದು ಬರೋದ ಅಸಾಧ್ಯ ಕೋಟಿಯ ಮಾತು. ಅಂದ್ರೆ ನಮ್ಮ ಜ್ಞಾನ ಕಮ್ಮಿ ಇದೆ ಅಂತ ಅರ್ಥ ಅಲ್ಲ, ನಮ್ಮ ಜ್ಞಾನ ಬೇರೆ ಕ್ಷೇತ್ರದೊಳಗೆ ಖರ್ಚಾಗ್ತಾ ಇದೆ. ನಮಗೂ ಅವರಷ್ಟ ಜ್ಞಾನ ಇದೆ ರೀ. ಅರೇ ಅಂಥೇಳನ ಹೇಳಿದರು, ಸಮುದ್ರಿ ಪಂಚೇಂದ್ರಿಯ ಮಾತ್ರರಿಗೆ ಕೇವಲೇ ಪ್ರಭು ಹೇಳಿರುವಂಥ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯವನ್ನು ತಿಳಿಯುವಂಥ ಯೋಗ್ಯತೆ ಇದೆ, ಸಾಮರ್ಥ್ಯ ಇದೆ. ಆದರೆ ಜೀವ ಬಾಹ್ಯದೊಳಗೆ ಭ್ರಮಿಸೋಗ್ತಾನಲ್ಲ, ಭ್ರಮಿಸೋಗಿದ್ದಾನೆ. ಅರೆ ಇವನ ಭ್ರಮಣ ಏನಿದೆ ಅಲ್ಲ, ಅದು ಬಹಳ ವಿಚಿತ್ರ ಇದೆ. ಎಷ್ಟು ನಿರರ್ಥಕತೆ ಅಲ್ಲಿ ಕಂಡು ಬಂದ್ರೂ ಕೂಡ ಇವನ ಭ್ರಮೆಗೆ ಸ್ವಲ್ಪ ಕೂಡ ಕುಂದು ಬರುವುದನ್ನೇ ಇಲ್ಲ. ಅಲ್ಲಿ ನಿರರ್ಥಕತೆ ಕಂಡು ಬರ್ತಿದೆ. ಇನ್ನೊಬ್ಬರ ಜೀವನದೊಳಗೆ ಘಟಿಸುವಂಥ ಘಟನೆ, ತನ್ನ ಜೀವನದಲ್ಲೇ ಎದುರಾಗುವಂಥ ಸಮಸ್ಯೆ, ಇವೆಲ್ಲ ಇದ್ರೂ ನನ್ನ ಜೀವನ ಈ ಪ್ರಕಾರ ನಿರರ್ಥಕ ಆಗ್ತಾ ಇದೆ, ಇದರದ್ದು ಬೋಧ ಮಾಡಿದ್ರೂ ಕೂಡ ಭ್ರಮೆಯೊಳಗೆ ಸ್ವಲ್ಪ ಕೂಡ ಕುಂದು ಬರುವುದಿಲ್ಲ. ಅದಕ್ಕೇನಾಯ್ತು, ಮಾಡೋಣಲ್ಲ, ಸರಿ ಮಾಡೋಣಲ್ಲ. ಅವನು ಜಗಜ್ಜೀತ ಅಲೆಕ್ಸಾಂಡರ್ ಏನು ಮಾಡಿದ, ಯಾವಾಗ ಮರಣ ನಿಶ್ಚಯ ಆಯಿತು ಆವಾಗ ಹೇಳಿದ, ಏನು ಹೇಳಿದ, ನನ್ನ ಶವವನ್ನ ಪ್ರಸಿದ್ಧವಾದಂಥ ವೈದ್ಯರನ್ನ ಬರಬೇಕು. ಯಾಕೆ, ಜಗತ್ತಿಗೆ ಗೊತ್ತಾಗಬೇಕು. ಬೇಕಾದಷ್ಟು ಐಶ್ವರ್ಯಶಾಲಿ ದೊರೆ ಇದ್ರೂ ಕೂಡ, ಬೇಕಾದಷ್ಟು ನಾವು ಅದರಲ್ಲಿ ತಜ್ಞ ಇದ್ರೂ ಕೂಡ ಅವನನ್ನು ಬದುಕಿಸೋದು ಸಾಧ್ಯ. ಮತ್ತೇನು ಹೇಳಿದ, ಕೈ ಹೊರಗಿರಲಿ. ಯಾಕೆ ಇಡೀ ಜಗತ್ತನ್ನೆಲ್ಲ ಗೆದ್ರೂ ಕೂಡ ಏನು ತಗೊಂಡು ಹೋಗಲಿಲ್ಲ, ಬರಿಗೈಲಿ. ಇದೆಲ್ಲ ನಮಗೆ ತಿಳಿತಿದೇನಿಲ್ರಿ, ಈ ಕಥೆ ತಿಳಿತಿದೆ. ಅದರ ಭ್ರಾಂತಿ ಸ್ವಲ್ಪ ಕೂಡ ಕಮ್ಮಿ ಆಗುವುದಿಲ್ಲ. ಅದು ಅವನ ಕಥೆ ಅಂತ ತಿಳಿತಿದೆ. ಅದು ನಮ್ಮ ಜೀವನದೊಳಗೆ ಯಾವುದೇ ರೀತಿ ಅನ್ವಯಿಸುವುದಿಲ್ಲ. ಇದಕ್ಕೆ ಭ್ರಾಂತಿ ಅಂತಾರೆ. ಪ್ರಯತ್ನ ಮಾಡಬೇಕು. ಸಮಯ ದೃಷ್ಟಿ ಆಗಲಿ ಮುನಿಗಳ ನಾವು ತಪ್ಪಿದೇವಂದ್ರೆ ನಿಗೋದಕ್ಕೆ ಹೋಗೋದು ಮತ್ತು ಹೋಗೋದು. ಅದರದ್ದು ಆ ಶಬ್ದದ ಆ ವಾಕ್ಯದ ಭಾವಭಾಸನ ಆಗ್ತಾ ಇದ್ರೆ ನಮ್ಗೆ. ನಿಗೋದಂದ್ರೆ ಏನು, ಅದೇ ಆಗಮದಲ್ಲಿ ಬೇಕಾದಷ್ಟು ಓದಿದ್ದೇವೆ. ಇಲ್ಲಿ ಹೆಚ್ಚು ಕಡಿಮೆ ವಾರದೊಳಗೆ ಒಮ್ಮೆಲೆ ಅದರ ಚರ್ಚೆ ಬರ್ತಿದ್ದೇನೆ, ಆದ್ರೂ ಕೂಡ ನಮ್ಗೆ ಅದರದ ಭಾವಭಾಸನ ಆಗ್ತದೆ. ಅವರ ಜ್ಞಾನ ಸ್ವಲ್ಪ ಪ್ರಮಾದಕ್ಕೊಳಗಾದ್ರೂ ಕೂಡ, ಈಗ ನಕುಲ ಸಹದೇವರದ್ದಾಯಿತು ಆಗಮದೊಳಗೆ ಬರುವಂಥ ಕಥೆ. ಆದ್ರೆ ಅವರೇನು ಮತ್ತೆ ಸಂಸಾರದೊಳಗೆ ಉಳಿತಾರೆ. 33 ಸಾಗರೋಪಮ ಇರಲಿಲ್ಲ. 33 ಸಾಗರೋಪನ ಅಂದ್ರೆ ಸಣ್ಣ ಮಾತಲ್ಲ. ಆದರೆ ನಮ್ಮಗಳ ಅಪೇಕ್ಷಾದಿಂದ ಬಹಳ ಸಣ್ಣದ್ರೆ ಅದ. ನಾವು ಅನಂತ ಸಂಸಾರದೊಳಗೆ ಅದೇವ್ರಿ. ಈಗ ಸದ್ಯಕ್ಕೆ ಅದೇವನ ನಮ್ಮಗಳ ಅಪೇಕ್ಷಾದಿಂದ ಅದೇನೂ ಅಲ್ಲ. ಏನಿದೆ ರೀ, ಚುರುಕ ಪ್ರಮಾಣ ಅಂತ ಹೇಳಿದ್ರೇನಿಲ್ಲ. ಸ್ತುತಿಯೊಳಗೆ ಹೇಳಿದ್ರೆ, ಸಿದ್ಧಾಂತದೊಳಗೆ ಹೇಳಿದ್ರೆ, ಆಗಮದೊಳಗೆ ಹೇಳಿದ್ರೆ ಚುರುಕ ಪ್ರಮಾಣ. ಶರಧಿಯಲ್ಲಿ ಮತ್ತು ಆ ಚುರುಕ ಪ್ರಮಾಣ ನೀರಿಯಲ್ಲಿ ಹೇಳ್ರಿ ನೋಡೋಣ. ಅವರು ನಿಶ್ಚಿತ ಮೋಕ್ಷಕ್ಕೆ ಹೋಗೋದು. ಆದರೆ ನಮಗೆ ಯಾವುದೇ ಪ್ರಕಾರದಿಂದ ನಿಶ್ಚಿತ ಇಲ್ಲವೇ ಇಲ್ಲ. ನಾವು ಕಾರ್ಯ ಸಾಧಿಸದಿದ್ದರೆ, ನಮ್ಮ ಜ್ಞಾನ ಎಚ್ಚೆತ್ತುಕೊಳ್ಳದಿದ್ದರೆ, ನಮ್ಮದು ನಿಗೋದ ವಾಸ ನಕ್ಕಿ ಇದೆ. ಅಲ್ಲಿಂದ ಹೊರಗೆ ಬರೋದು ಮಾತ್ರ ಕಾಲ ಯಾವುದು ನಿರ್ದಿಷ್ಟ ಇಲ್ಲ. ತಿಳಿಯೋದಿದ್ರೆ ತಿಳಿಬಹುದು, ಗಂಭೀರತೆಯಿಂದ ಯೋಚನೆ ಮಾಡೋದಿದ್ರೆ ಮಾಡಬಹುದು, ಕೇಳಿ ಆನಂದ ಪಡೋದಿದ್ರೆ ಪಡಬಹುದು. ಅದಕ್ಕೆಲ್ಲವೂ ಸ್ವತಂತ್ರತೆ ಇದೆ. ಇಲ್ಲೇನು ಹೇಳ್ತಾ ಇದ್ದರು, ಜ್ಞಾನಂ ಸಮುನ್ಮಜ್ಜತಿ. ಅರೆ ಒಂದು ಜ್ಞಾನವನ್ನು ಹೊರತುಪಡಿಸಿ ಏನಿದೆ?
ಕಲ್ಯಾಣದ ಸಲುವಾಗಿ, ಶೋಭೆಯ ಸಲುವಾಗಿ, ಜೀವನನ್ನಾಗಿ ಇರಿಸುವ ಸಲುವಾಗಿ. ಜೀವ ಎಷ್ಟೇ 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 ಅಪರಾಧ ರಾಶಿಯಾಗಿ ಮಾಡಿದ್ರೂ ಕೂಡ ಅವನನ್ನು ಅಜೀವ ಆಗಗೊಡದೆ ಇರುವಲ್ಲಿ ಒಂದು ಜ್ಞಾನದ ಕಾರಣ. ಅದು ಎಲ್ಲಿಯವರೆಗೆ ಹೋರಾಡ್ತಿದ್ದೀರಿ? ಜೀವವನ್ನು ಜೀವಾಗಿರಿಸುವ ಸಲುವಾಗಿ ಎಲ್ಲಿಯವರೆಗೆ ಸಂಘರ್ಷ ಮಾಡ್ತೀರಿ? ತನ್ನನ್ನು ಸಂಪೂರ್ಣ ರೂಪದಿಂದ ನಷ್ಟ ಆದ್ರೂ ಒಂದು ಅಂಶವನ್ನು ಇರಿಸಿಕೊಳ್ಳುವ ಸಲುವಾಗಿ ಅದು ಏನು ಮಾಡ್ತಿದೆ? ಸಂಘರ್ಷ ಮಾಡ್ತಿದೆ. ನೋಡಿ, ಜೀವದ ವಿಪರೀತ ಮನ್ನಣೆಯ ಆಧಾರದಿಂದ ಆಗುವಂಥ ಅಶುದ್ಧ ಭಾವ, ಜೀವದ ವಿಪರೀತ ಮನ್ನಣೆಯ ಆಧಾರದಿಂದ ಆಗುವಂಥ ಅಶುದ್ಧ ಭಾವ, ಮತ್ತು ಒಂದು ಕಡೆ ಇದೆ ತ್ರಿಕಾಲ ಶುದ್ಧ ಜ್ಞಾನ. ಅದು ಸೋತು ಹೋಗ್ತಿದೆ. ಆದರೆ ಶರಣಾಗತ ಆಗುವುದಿಲ್ಲ. ಒಂದು ಅಂಶ ಉಳಿಯುತ್ತಿದೆಯಲ್ಲ, ಬೇಕಾದಷ್ಟಾಗಲಿ ಅದರದ್ದ. ಯಾವುದರದ್ದ? ವಿಪರೀತ ಮನ್ನಣೆಯ ಭೂಮಿಕೆಯ ಮೇಲೆ ಆಗುವಂಥ ಅಶುದ್ಧ ಭಾವಗಳದ ಪ್ರಭಾವ, ಬಾಹುಳ್ಯತೆ ಬೇಕಾದಷ್ಟ ಆಗಲಿ, ಆದರೆ ಅದು ಶರಣಾಗತ ಆಗುವುದಿಲ್ಲ, ತನ್ನತನವನ್ನು ಬಿಟ್ಟುಕೊಡುವುದಿಲ್ಲ. ಎಷ್ಟು ಘಾತ ಆಗಲಿಕ್ಕೆ ಯೋಗ್ಯದೆಯೋ ಅದರ ಘಾತದಲ್ಲಿ ಅದು ನಿಮಿತ್ತ ಇದೆ. ಎಷ್ಟು ಘಾತ ಆಗಲಿಕ್ಕೆ ಯೋಗ್ಯದೆಯೋ ಅದರ ಘಾತದಲ್ಲಿ ಇದರ ದುರ್ಬಲತೆ ಅಲ್ಲ, ಅದು ನಿಮಿತ್ತ ಇದೆ. ಎಷ್ಟು ಉಳಿಯುವ ಯೋಗ್ಯತೆ ಇದೆಯಲ್ಲ, ಅದನ್ನು ಉಳಿಸಿಕೊಳ್ಳುವಲ್ಲಿ ಇದರ ಸಾಮರ್ಥ್ಯ ಇದೆ. ಜ್ಞಾನದ ಜ್ಞಾನಂ ಸಮುನ್ಮಜ್ಜತಿ. ಏನು ಕೊರತೆ ಇದೆ ನಮ್ಮಲ್ಲಿ? ಯಾವಾಗ ಏನು ಮಾಡ್ತೇವೆ ಮಾಡೋನು ರೀ ಸಂಸಾರದ ಕಾರ್ಯ. ಈಗೇನಿದೆ ಇಷ್ಟು ದೀರ್ಘ ಅವಧಿಯೊಳಗ ಕೇವಲ ಜ್ಞಾನ ಆಗ್ತಿದೆ ಅಂದಮೇಲೆ ಆತ್ಮಾನುಭೂತಿ ಆಗೋದಿಲ್ಲ. ಇಷ್ಟು ಅವಧಿ ನಮ್ಮದು 3/4 ಗಂಟೆ ಅವಧಿ ಇದೆ ಅಲ್ಲ, 1 ಗಂಟೆ ಇದೆ, ಕೂತಿರ್ತೇವೆ ಇಲ್ಲಿ. ಸಂಪದದ ವಾಚನದೊಳಗನೆ ಇರಲಿ, ಪದ್ಯದ ಪಠನದೊಳಗನೆ ಇರಲಿ, 1 ಗಂಟೆಯಲ್ಲಿ ಸಮಯ ತೆಗೆದು ಕೂತಿದ್ದೇವಲ್ಲ, ಕೇವಲ ಜ್ಞಾನ ಆಗ್ತಿದ್ದಾರೆ. ಸ್ತ್ರೀಗೆ ಆಗ್ತಿದೆ ಇಲ್ಲ? ಆಗ್ತಿದೆ. ಭಾವಿಸುವಾಗ ಎನ್ನೆಂದು ಭಾವಿಸಬೇಡ. ಪರ್ಯಾಯ ಬುದ್ಧಿಯನ್ನು ಬಿಟ್ಟ ನಂತರ ಕೇವಲ ಜ್ಞಾನ ಏನು ಕಠಿಣ ಇದೆ? ಕೇವಲ ಜ್ಞಾನ ಪಂಚಮ ಕಾಲದೊಳಗೆ ಆಗೋದಿಲ್ಲ, ಪುರುಷನಿಗೂ ಆಗೋದಿಲ್ಲ. ಆಗದಿದ್ದರೆ ಇರಲಿಲ್ಲ. ಕೇವಲ ಜ್ಞಾನ ಸದೃಶನಾದಂಥ, ಕೇವಲ ಜ್ಞಾನದ ನಿಧಿಯಾದಂಥ, ಕೇವಲ ಜ್ಞಾನವೇ ಯಾವನ ದೇಹ ಇದೆಯೋ ಅವನ ಪ್ರತ್ಯಕ್ಷ ಅನುಭೂತಿ ಆಗ್ತಿದೆ, ಅವನ ಸಂವೇದನ ಆಗ್ತಿದೆ, ಅವನ ಶ್ರದ್ಧೆ ಆಗ್ತಿದೆ, ಜ್ಞಾನ ಅವನೊಳಗ ಸ್ಥಿರ ಆಗೋ ಸಾಧ್ಯ ಇದೆ. 1 ಸಮಯ, 2 ಸಮಯ, 4 ಸಮಯ, 10 ಸಮಯ ಏನು ಬೇಕಾಗಿದೆ ರೀ? ಬೇಕೇನಾಗಿದೆ? ಮೋಕ್ಷ ಬೇಕಾಗಿದೆ, ಕೇವಲ ಜ್ಞಾನ ಬೇಕಾಗಿದೆ. ಏನು ಬೇಕಾಗಿದೆ? ಮೋಕ್ಷನೇ ಇದೆ, ಕೇವಲ ಜ್ಞಾನನೇ ಇದೆ. ಕುಂದರಿಗೆ ಮೋಕ್ಷನೇ ಇದೆ ಅಂತ ಹೇಳಿ ಹೇಳ್ತಾರೆ. ಮುಂದಿನ ಭಾವದೊಳಗಲ್ಲ. ನಡೀರಿ, ಪ್ರವಚನ ಸಾರದ ಮಹಿಮಾ ಯಾರಿಗೆ ಎಷ್ಟು ಬರ್ತಿದೆ, ಯಾವಾಗ ಬರ್ತಿದೆ ಗೊತ್ತಿಲ್ಲ. ಜ್ಞಾನಂ ಸಮುನ್ಮಜ್ಜತಿ, ಶುದ್ಧ ಜೀವನು ಪ್ರಕಟನಾಗುತ್ತಾನೆ. ಒಂದು ಸ್ವಲ್ಪ ಏನರೇ ಅನ್ನಿಸ್ಬೇಕಲ್ಲ, ಮೈಯಲ್ಲಿ ರೋಮಾಂಚನ ಆಗ್ಬೇಕು, ಕಣ್ ತೆಗಿಬೇಕು. ಪದಾರ್ಥ ಅಂದ ಕೂಡಲೇ ಸಾವಧಾನ ಆಗ್ತಾರೆ ಇಲ್ಲರ ಅಲ್ಲೆಲ್ಲ ದೊರೆಯ ಆಸ್ಥಾನದೊಳಗೆ ಪ್ರಭುಗಳು ಆಗಮಿಸುತ್ತಿದ್ದಾರೆ ಅಂಥೇಳಿ ಹೇಳಿ. ಹಾಗಾದರೆ ಇಲ್ಲಿ 3 ಲೋಕದ ಪ್ರಭು ನನ್ನಲ್ಲಿ ಪ್ರಕಟ ಆಗ್ತಾನೋ ಅಂಥೇಳಿ ಅಂದ ನಂತರ ನನ್ನ ಪ್ರದೇಶ ಏನು ಇದೆಯೋ ಅದೆಲ್ಲ ಸಚೇತಗೊಳ್ಳಬೇಕು. ಆಗೋದಿಲ್ಲ ಅಂತ ಯಾಕೆ ಸಾಧ್ಯ ಇದೆ? ಯಾಕಾಗೋದಿಲ್ಲ ರೀ? ಹಾಗೇ ಆಗ್ತಾನೆ. ಆದರೆ ನಮ್ಗೆ ಬೇಕಾಗಿಲ್ಲ, ನಮ್ಗೆ ಆ ಪ್ರಕಾರದ ಉತ್ಸಾಹ ಇಲ್ಲ, ಅವನ ಮಹಿಮೆ ಇಲ್ಲ, ಅವನ ಸ್ವರೂಪದ ಬೆಲೆ ನಮಗೆ ಗೊತ್ತಾಗ್ತಾ ಇಲ್ಲ. ಭಾವಾರ್ಥ ಇಲ್ಲಿಂದ ಹಿಡಿದು ಶುದ್ಧ ಸ್ವರೂಪವನ್ನು ಹೇಳುತ್ತಾರೆ, ಇಲ್ಲಿಂದ ಹಿಡಿದು ಶುದ್ಧ ಸ್ವರೂಪವನ್ನು ಹೇಳುತ್ತಾರೆ. ಇಲ್ಲಿ ತನಕ ಏನು ಹೇಳಿದರು? ಇಲ್ಲಿ ತನಕ ಏನು ಹೇಳಿದರು? ಇಲ್ಲಿ ತನಕ ಏನು ಅಶುದ್ಧ ಸ್ವರೂಪವನ್ನು ಹೇಳಿದರು? ಹೇಗಿದೆ ಜ್ಞಾನವು, ಹೇಗಿದೆ ಚೈತನ್ಯ ಸ್ವಭಾವ, ಹೇಗಿದ್ದಾನೆ ಆತ್ಮನು, ಹೇಗಿದೆ ಜೀವವು? ಇದೇ ಪ್ರಶ್ನೆಗಳನ್ನು ಪ್ರತಿಯೊಂದು ಶ್ಲೋಕದಲ್ಲಿ ಹೇಳ್ತಾನೆ ಬಂದಿದ್ದಾರೆ. ಮತ್ತೆ ಇಲ್ಲಿಂದ ಮತ್ತೇನು ಬೇರೆ ಹೇಳ್ತಾರೆ? ಏನು ಹೇಳ್ತಾ ಇದ್ದಾರೆ ಟೀಕಾಕಾರರ? ಭಾವಾರ್ಥ ಏನು ಹೇಳಿದ್ದಾರೆ? ಇಲ್ಲಿಂದ ಹಿಡಿದು ಅಂದರೆ ಏನು?
ಇನ್ನು ಅಶುದ್ಧತೆಯ ಪ್ರವೇಶ ಆಗೋದನೇ ಇಲ್ಲ. ಬಂದ್ ಹೋದ ನಂತರ, ಬಂಧ ಅಧಿಕಾರ ಪೂರ್ಣ ಆದ ನಂತರ ಏನಿದೆ ರೀ ಸಮಯ ಸಾರದೊಳಗೆ ಮೋಕ್ಷ ಅಧಿಕಾರ ಇದೆಯಲ್ಲ. ಹಾಗಾದ್ರೆ ಇಲ್ಲಿಂದ ಹಿಡಿದು ಏನಿದೆ, ಇನ್ನು ಅಶುದ್ಧದ ಕಡೆಗೆ ಲಕ್ಷಣ ಇಲ್ಲ, ಇನ್ನು ಅಶುದ್ಧ ಇಲ್ಲವೇ ಇಲ್ಲ. ಇಲ್ಲಿಯವರೆಗೆ ಏನಿತ್ತು ಅದು ತಲೆ ಹಾಕ್ತಾ ಇತ್ತ, ಅದನ್ನು ನೋಡೋದ, ಅದರ ಅಲಕ್ಷ್ಯ ಮಾಡೋದ, ಇದೆಲ್ಲ ನಡೆದದ್ದೆ. ಇನ್ನು ಇಲ್ಲಿಂದ ಇಲ್ಲ ನೋಡಿ, ಇನ್ನೇನೂ ನಡೆಯೋ ಹಾಗಿಲ್ಲ. ಇನ್ನು ಯಾರ್ದೋ ಇಲ್ಲ ಇಲ್ಲಿ ಹಸ್ತಕ್ಷೇಪ. ಇನ್ಯಾರ ಒಂದು ಶುದ್ಧ ಸ್ವರೂಪನ ಕೇಳೋದ್ರೆ ಯಾರದ ಕಥೆ ಕೇಳೋದ? ಶುದ್ಧ ಸ್ವರೂಪನ. ನೋಡೋದ್ರೆ ಯಾರನ್ನ ನೋಡೋದ? ಶುದ್ಧ ಸ್ವರೂಪವನ್ನು. ಅನುಭವ ಮಾಡೋದ್ರೆ ಯಾವುದರದ್ದು ಮಾಡೋದ? ಶುದ್ಧ ಸ್ವರೂಪದ. ಉಸಿರಾಟ ಯಾವುದರ ಆಧಾರ ಮೇಲೆ, ಜೀವನ ಯಾವುದರ ಆಧಾರ ಮೇಲೆ? ಶುದ್ಧ ಸ್ವರೂಪ. ಅಂಥ ಜೀವರುಗಳ ಸಲುವಾಗಿ ಈ ನಿರ್ಜರ ಅಧಿಕಾರ ಮೋಕ್ಷದ ಕಾರಣ. ಇಲ್ಲಿಂದ ಹಿಡಿದು ಶುದ್ಧ ಸ್ವರೂಪವನ್ನು ಹೇಳುತ್ತಾರೆ. ಹೇಗಿದೆ ಶುದ್ಧ ಜ್ಞಾನವು? ಹೇಗಿದೆ ಶುದ್ಧ ಜ್ಞಾನವು? ಶುದ್ಧ ಸ್ವರೂಪ ಹೇಳ್ತಾರಂದರು. ಇಲ್ಲಿ ಮೊನ್ನೆ ಕೂಡ ಮಾತು ಸ್ಪಷ್ಟ ಮಾಡಿದ್ದಿತ್ತು. ನಿನ್ನೆಲ್ಲ ಶುರುವಾಯ್ತು. ಏನು ಸ್ಪಷ್ಟ ಮಾಡಿದ್ದಿತ್ತು? ನನ್ನ ಸ್ವರೂಪ ಒಂದು ಶುದ್ಧ ಜ್ಞಾನವೇ ಇದೆ. ನನ್ನ ಸ್ವರೂಪ, ನನ್ನ ಶುದ್ಧ ಸ್ವರೂಪ ಅಂದರೆ ನನ್ನ ಶುದ್ಧ ಸ್ವರೂಪ ಏನಿದೆ? ಒಂದು ಜ್ಞಾನವೇ ಇದೆ. ಜ್ಞಾನವೇ ಇದೆ. ರಾಗಿಲ್ಲ, ದೇಹ ಇಲ್ಲ, ರೋಗಿಲ್ಲ, ಕರ್ಮ ಇಲ್ಲ, ಶತ್ರು ಇಲ್ಲ, ಮಿತ್ರ ಇಲ್ಲ, ದೇವ ಇಲ್ಲ, ಏನೂ ಇಲ್ಲ. ನನ್ನ ಸ್ವರೂಪ ಏನಿದೆ? ಬಸ್ ಒಂದು ಜ್ಞಾನ. ನನ್ನ ಶುದ್ಧ ಸ್ವರೂಪ ಎಂಥದ್ದಿದೆ? ಒಂದು ಜ್ಞಾನವೇ ಇದೆ. ನನ್ನ ಶುದ್ಧ ಸ್ವರೂಪ ಒಂದು ಜ್ಞಾನವೇ ಇದೆ. ಇದನ್ನು ಕೇಳೋದ್ರಿ ನಾವು ಯಾವುದನ್ನು ಕೇಳೋದ? ಇದನ್ನು ಒಳಗ ಈ ಶಬ್ದದ ಭಾವವನ್ನು ಪ್ರಕಟಪಡಿಸಿಕೊಳ್ಳುವ ಸಲುವಾಗಿ ಅಥವಾ ಹಿಡಿದುಕೊಳ್ಳುವ ಸಲುವಾಗಿ ಪ್ರಯತ್ನ ಮಾಡೋದು. ಅದರ ಹೆಸರು ಕೇಳೋದಿದೆ. ಹೇಗಿದೆ ಶುದ್ಧ ಜ್ಞಾನವು? ಆನಂದಾಮೃತ ನಿತ್ಯ ಭೋಜಿ. ಆನಂದಾಮೃತ ನಿತ್ಯ ಭೋಜಿ ಶಬ್ದನ ಎಷ್ಟು ದಿವ್ಯ ಇದೆ, ಎಷ್ಟು ರಸಾಳ ಇದೆ, ಎಷ್ಟು ಲೋಕೋತ್ತರ ಇದೆ. ಆನಂದಾಮೃತ ನಿತ್ಯ ಭೋಜಿ. ಯಾವಾಗ ಭಯಂಕರ ವೇದನೆ, ಯಾವುದೋ ತೀರ ಪ್ರತಿಕೂಲತೆ ಆಗ್ತಿದೆಯಲ್ಲ, ಬರೀ ಒಮ್ಮೆ ಈ ಶಬ್ದ ಸ್ಮರಣೆ ಮಾಡಿಕೊಳ್ಳು. ನನ್ನ ಸ್ವರೂಪ ಹೇಗಿದೆ? ಆನಂದಾಮೃತ ನಿತ್ಯ ಭೋಜಿ. ನನ್ನ ಶುದ್ಧ ಸ್ವರೂಪ ಹೇಗಿದೆ? ಒಂದು ಜ್ಞಾನವೇ ಇದೆ. ಆ ಜ್ಞಾನ ಹೇಗಿದೆ? ಆನಂದಾಮೃತ ನಿತ್ಯ ಭೋಜಿ. ಇದರದ ನಿನ್ನೆ ಚರ್ಚೆ ಆದದ್ದಿತ್ತು. ನಿತ್ಯ ಭೋಜಿ. ಅರೆ ನಿರಂತರ 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 ಅದನ್ನು ಸಮಗ್ರ ರೂಪದಿಂದ ಭೋಗಿಸಿದರನು ಕೂಡ, ಸೇವಿಸಿದರನು ಕೂಡ, ತಿಂದರನು ಕೂಡ, ಮತ್ತು ಮರು ಸಮಯದೊಳಗ ಅದುವೇ ಬೇಕನ್ನಿಸ್ತಿದೆ. ಎರಡೂ ಎಂಥವದವ್ರೆ? ಎರಡೂ ಎಂಥವದವ? ದ್ರವ್ಯ ಮತ್ತು ಪರ್ಯಾಯ ಎಂಥವದವು? ಜ್ಞಾನಗುಣ ಮತ್ತು ಜ್ಞಾನಗುಣದ ಪರ್ಯಾಯ ಎಂಥವಿದಾವೆ? ಜ್ಞಾನಗುಣ ಅಂದ್ರೆ ದ್ರವ್ಯ ಅಂದರೆ ಅಭೇದ ರೂಪದಿಂದ, ಪರ್ಯಾಯ ಅಂತಂದ್ರೆ ಆ ಜ್ಞಾನಗುಣದ ಪರ್ಯಾಯ. ಅರೇ ಗುಣ ಎಂಥದ್ದೇ ಇದೆ? ನಿರಂತರ ತನ್ನ ಸಮಗ್ರ ಶಕ್ತಿಯನ್ನು ಪರ್ಯಾಯಕ್ಕೆ ಪ್ರದಾನ ಮಾಡುವಂಥದ್ದಿದೆ. ಪರ್ಯಾಯ ಅಂಥದ್ದಿದೆ. ಅದನ್ನೆಲ್ಲ ಗ್ರಹಣ ಮಾಡಿ ಮತ್ತು ಮರು ಸಮಯದೊಳಗ ಅದೇ ಬೇಕಂತಿದೆ. ಮತ್ತು ಮರು ಸಮಯಕ್ಕೆ ಇದು ಸಂಪೂರ್ಣ ನಿಧಿಯನ್ನು ಒದಗಿಸ್ತಿದೆ. ಹೀಗೆ ಅನಂತ ಕಾಲ ಕಳೆದು ಹೋಗ್ತಿದ್ದೀರಿ ಶುದ್ಧರದ. ಅನಂತ ಕಾಲ ಅನಂತ ಕಾಲ ಅನಂತ ಕಾಲ. ಅಲ್ಲಿ ಅದಕ್ಕೂ ಬೇಸರಿಲ್ಲ, ಇದಕ್ಕೂ ಬೇಸರಿಲ್ಲ, ಇದಕ್ಕೆ ಸಾಕಾಗುವುದಿಲ್ಲ, ಇನ್ನು ಹೋಗಿ ಎಷ್ಟು ಅಂಥೇಳಿ ಆ ದ್ರವ್ಯ ಅಥವಾ ಆ ತ್ರಿಕಾಲಿ ಶುದ್ಧ ಗುಣ ಇದೆಯಲ್ಲ, ಅದರ ಪರ್ಯಾಯವನ್ನು ಧಿಕ್ಕರಿಸುವುದಿಲ್ಲ. ಇಲ್ಲಿ ಪುಣ್ಯ ಪಾಪದಿಂದ ಪ್ರಾಪ್ತವಾದಂಥ ಸಂಯೋಗಗಳ ಈ ಜೀವದ ಬೇಕಾದಷ್ಟು ಪ್ರಾಮಾಣಿಕತೆ ಸಮರ್ಪಣತೆ ಇದ್ರೂ ಕೂಡ ಅವು ಧಿಕ್ಕರಿಸಿ ಹೊರಟು ಹೋಗ್ತಾವ್ರೆ. ಕಾಲು ಹಿಡ್ಕೊಂಡ್ರೆ ಕೇಳೋದಿಲ್ಲ. ಅವು ಕೇಳ್ತಾವೇನ್ರಿ? ನಿರೋಗ ಅವಸ್ಥೆ, ಸಶಕ್ತ ಅವಸ್ಥೆ, ಕಾಲು ಹಿಡ್ಕೊಂಡಂಗಂದ್ರಲ್ಲ ಏನೇನೆಲ್ಲ ಮಾಡ್ತೇವೆ, ಕೇಳ್ತಾವ್ರೆ. ಅವ ಧಿಕ್ಕರಿಸಿ ಹೊರಟು.
ನನ್ನ ಸ್ವಭಾವದಿಂದ ನನ್ನ ಕಾರಣದಿಂದ ಇದ್ದೆನು, ಈಗ ನಾನು ನನ್ನ ಕಾರಣದಿಂದ ಹೋಗ್ತಾ ಇದ್ದೇನೆ. ನಿನ್ನ ಸಲುವಾಗಿ ನಾನು ಇರಲೇ ಇಲ್ಲ. ಯಾವ ದೇಹದೊಳಗೆ ಬಲ ಇತ್ತಲ್ಲ, ಅದು ಜೀವ ಹರ್ಷ ಪಡುವ ಸಲುವಾಗಿ, ಅಭಿಮಾನ ಪಡುವ ಸಲುವಾಗಿ ಇತ್ತೇನ್ರಿ? ಇಲ್ಲ, ಅದು ತನ್ನ ಕಾರಣದಿಂದ ಇತ್ತು. ಎಲ್ಲಿತ್ತು? ಅದರಲ್ಲೇನೆ ಇತ್ತು. ಜೀವದೊಳಗೆ ಬಂದಿರಲಿಲ್ಲ ಅದು. ಜೀವ ಅದನ್ನು ಕುರಿತಾಗಿ ತಾನೇ ಏನು ಮಾಡ್ತಾ ಇದ್ದ? ನಾ ಬಲಶಾಲಿ. ಆಮೇಲೆ ಎಷ್ಟೇ ಗೋಗರೆದರನ್ನು ಕೂಡ ಅದನ್ನೆಲ್ಲುವುದಿಲ್ಲ, ತನ್ನ ಪಾಡಿಗೆ ತಾ ಹೋಗ್ತಾ ಇರ್ತಿದೆ. ದೇಹನೂ ಬಿಟ್ಟು ಹೋಗ್ತಾ ಇರ್ತಿದೆ, ಅನಂತ ಹೋದವ್ರೆ. ಅದಕ್ಕೆ ಹೇಳಿತು, ಬೇಕಾದಷ್ಟು ದುರ್ಧರ ಪ್ರಸಂಗಗಳ ಸಮಸ್ಯೆಗಳ ಎದುರಾದ್ರೂ ಕೂಡ ಈ ಜೀವದ ಭ್ರಾಂತಿ ಸ್ವಲ್ಪ ಕೂಡ ಕುಂದಲಿಲ್ಲ. ಆ ಭ್ರಾಂತಿಯಿಂದನೇ ಮತ್ತೊಂದು ಗತಿಗೆ ಹೋಗ್ತಾನ್ರಿ ಇವ. ಅಲ್ಲೇನ್ರೆ ಹಿಡ್ಕೊಳ್ಬಹುದು, ಅಲ್ಲೇನ್ರೆ ಸುಖಿ ಆಗ್ಬೋದು, ಅಲ್ಲೇನ್ರೆ ನಂದಾಗ್ಬೋದು ಅಂಥೇಳಿ ತನ್ನದನ್ನಾಗಿಸಿಕೊಳ್ಳುವ ಸಲುವಾಗಿ. ಆದರೆ ವಿಚಾರ ಮಾಡೋದ, ಈ ಜೀವದ ಯಾವುದಾದ್ರೂ ಆಗ್ತಿತ್ತು ಅಂತಂದ್ರೆ ಅದರ ಸತ್ತ ವಿಶ್ವದೊಳಗೆ ಉಳಿತಿತ್ತೇನ್ರಿ? ಉಳಿತಿತ್ತೇನ್ರಿ? ಈ ಜೀವದ ಇಚ್ಛೆಯ ಅನುಸಾರ ಯಾವುದಾದ್ರೂ ಪದಾರ್ಥ ಈ ಜೀವವನ್ನು ನಂಬಿ ಇವನದಾಗ್ತಿತ್ತು, ಇವನ ಅಧಿಪತ್ಯವನ್ನು, ಮಾಲೀಕತ್ವವನ್ನು ಸ್ವೀಕಾರ ಮಾಡುತ್ತಿತ್ತು ಅಂತಂದ್ರೆ ಅದರ ಸತ್ತ ವಿಶ್ವದೊಳಗೆ ಉಳಿತಿರಲಿಲ್ಲ. ಅರೆ, ವಿಶ್ವದ ಸುಂದರತೆಯನ್ನು ಸುಂದರವಾಗಿ ನೋಡೋದಿದ್ದೀರಿ ನಾವು. ವಿಶ್ವದ ಸುಂದರತೆಯನ್ನು ಕೆಡಿಸುವ ಅಧಿಕಾರ ನಮಗಿಲ್ಲ. ಅದರಿಂದ ಅದರ ಸುಂದರತೆ ಕೆಡುವುದಿಲ್ಲ, ನನ್ನ ನೋಡುವ ಸುಂದರತೆ ಇದೆಯಲ್ಲ ಅದು ಕೆಟ್ಟು ನೋಡುವಂಥ ಸುಂದರತೆ. ಅರೇ, ವಿಶ್ವದೊಳಗ ಕಾಣಿಸಿಕೊಳ್ಳುವಂಥ ಯೋಗ್ಯತೆ ಇದೆ, ಜೀವದೊಳಗ ನೋಡುವಂಥ ಸಾಮರ್ಥ್ಯ ಇದೆ. ಆ ಕಾಣಿಸಿಕೊಳ್ಳುವಂಥ ಸಾಮರ್ಥ್ಯ ಅದರಲ್ಲೇ ಇದ್ದ ಕಾರಣ ಅದು ತನ್ನ ಸಾಮರ್ಥ್ಯವನ್ನು ಬಿಟ್ಟುಕೊಡುವುದಿಲ್ಲ. ನೋಡುವ ಯೋಗ್ಯತೆ ಇರುವಂಥ ಈ ಜೀವ ಅದನ್ನು ತನ್ನದಾಗಿಸಿಕೊಳ್ಳಲಿಕ್ಕೆ ಹೋಗ್ತಾನೋ ತನ್ನ ಸುಂದರತೆಯನ್ನು ಕಳ್ಕೊಳ್ತಾನೆ. ಅವನ ಸುಂದರತೆ ಏನಿದೆ? ನೋಡುವಂಥ ನೋಡುವುದರೊಳಗನ ಅವನ ಸುಂದರತೆ ಇದೆ. ಅವನು ನೋಡುವುದಿಲ್ಲ, ಅವ ಅದನ್ನು ನಂದಂತ ಹೇಳಿ ತಿಳ್ಕೊಳ್ತಾನೆ. ತಂದು ಮಾಡಿಕೊಳ್ಳುವ ಸಲುವಾಗಿ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನದೊಳಗ ಅವನ ಸುಂದರತೆ ಎಲ್ಲ ನಷ್ಟ ಭ್ರಷ್ಟ ಆಯಿತು. ಅವನು ಸಂಸಾರಿ, ಮಿಥ್ಯಾದೃಷ್ಟಿ, ದುಃಖಿ ಅಂಥೇಳಿ ಅನ್ನಿಸಿಕೊಂಡ್ರೆ ಅದರೊಳಗೆ ಏನಿದೆ? ಅವನಿಗೆ ಸುಂದರತೆ ಇದೆ. ಆನಂದಾಮೃತ ನಿತ್ಯ ಭೋಜಿ, ಅತೀಂದ್ರಿಯ ಸುಖವಿರುವಂಥ ಅಪೂರ್ವ ಲಬ್ಧಿ. ಅಪೂರ್ವ ಲಬ್ಧಿ ಇದ್ದನ್ನು ನಿನ್ನೆ ವ್ಯಾಖ್ಯಾ ಮಾಡಿತ್ತು. ಏನ ಹೇಳ್ರಿ ಒಂದ್ಸಲ. ಈ ಮೊದಲು ಎಂದೂ ಸಿಕ್ಕಿಲ್ಲ. ಅರೆ, ಇಲ್ಲಿ ಪ್ರತ್ಯೇಕವಾಗಿ ನಮಸ್ಕಾರ ಮಾಡುವುದರ ಅರ್ಥ ಇಲ್ಲಿ ಕೂಡ ಆಗ್ತಿದೆ. ಸಮ್ಯಕ್ ದೃಷ್ಟಿ ಜೀವನಿಗೆ ಕುಂದು ಪ್ರಭುವಿನ ಜ್ಞಾನದಂತೂ ಪ್ರತಿಭಾ ಅಲೌಕಿಕರೇ. ಆದರೆ ಸಮ್ಯಕ್ ದೃಷ್ಟಿ ಜೀವನಿಗೆ ಕೇವಲ ಜ್ಞಾನದೊಳಗೆ ಯಾವುದೆಲ್ಲ ಕಾಣಿಸ್ತಿದೆಯೋ ಅದೆಲ್ಲವೂ ತಿಳಿದು ಬರ್ತಿದೆ ಪರೋಕ್ಷ ರೂಪದಿಂದ. ಹಾಗಾದ್ರೆ ಆತ್ಮನ ಅನುಭೂತಿ ಆದ ನಂತರ ಏನೇನು ಮಾಡಿದನ್ನು ನಾನು ಅನ್ನೋದು ತಿಳಿದು ಬರ್ತಿದೆಯೋ ಅಥವಾ ಇಲ್ಲ? ಪ್ರತಿಯೊಂದು ಪರ್ಯಾಯದೊಳಗೆ ಸಂಭವಿಸಿದಂಥ ಅಥವಾ ಅಭಿಮಾನದಿಂದ ಮಾಡಿದಂಥ ಅಪರಾಧಗಳದ್ದೆಲ್ಲ ಗಣಿತ ಸಿಕ್ತಿದೆ ಏನಿಲ್ಲ? 100 ನೋಟುಗಳದ್ದು ಬಂಡಲ್ ಇದೆಯಲ್ಲ, ಅದರೊಳಗೆ 100 ನೋಟುಗಳದ್ದ ಪ್ರವೇಶ ಸಂಪೂರ್ಣ ರೂಪದಿಂದ ಇದೆ ರೀ. 100 ನೋಟು ವಿದ್ಯಮಾನದವ್ರೆ. ಏನು ಹೇಳ್ತಾ ಇದೆ ಅಂತ ತಿಳ್ಕೊಳ್ಳೋಣ. 100 ನೋಟದ್ದು ಬಂಡಲ್ ಇದೆಯಲ್ಲ, ಅದು 10,000 ಇರ್ಬೋದು, 50,000 ಇರ್ಬೋದು, ಎಷ್ಟಿದೆ, ಯಾವ ನೋಟ್ ಅದಾವೋ ಆ ಪ್ರಕಾರ. ಅದರಲ್ಲಿ ಅದು ಬಂಡಲ್ ಇರೋ ವೇಳೆದೊಳಗೆ ಸಮೂಹ ಇದೆ ವಿಜಯಬಾಯಿ, ಮತ್ತು ಬಂಡಲ್ ಇರುವ ವೇಳೆದೊಳಗೆ ಕೂಡ ಅದರಲ್ಲಿ ಪ್ರತ್ಯೇಕದ ಸ್ವತಂತ್ರತೆ ಇದೆ. ಸ್ವತಂತ್ರತೆ ಹೇಗಿದೆ? ಅರೆ, ಅದರ ಸ್ವತಂತ್ರತೆಯನ್ನು ಅದು ಬಿಟ್ಟು ಕೊಡೋದನ್ನೇ ಇಲ್ಲ ಪ್ರತಿಯೊಂದು ನೋಟ್. ಹೌದೇನಿಲ್ರಿ? ಅದರ ವಿದ್ಯಮಾನತೆ ಇದೆ. ವಿದ್ಯಮಾನತೆ ಯಾವುದರಿಂದ? ಅದರ ಸ್ವತಂತ್ರತೆಯನ್ನು ಅದು ಕಾಯ್ಕೊಂಡಿದೆ ಅಂತ ಹೇಳಿ ವಿದ್ಯಮಾನತೆ. ಸರಿ,
ಆ 100 ನೋಟಗಳದ್ದ ಸ್ವೀಕಾರ ನನ್ನ ಬುದ್ಧಿಗೇನು ಇದೆ. ಹೌದೇನಿಲ್ಲ? ಅವದನ್ನೆಲ್ಲ ಬಿಡಿ ಬಿಡಿಯಾಗಿ ನೋಡಬೇಕಾದ ಅವಶ್ಯಕತೆ ಇಲ್ಲ. ಸ್ವೀಕಾರ ಇದೆ ನನ್ನ ಬುದ್ಧಿಗೆ, ಅದರೊಳಗೆ ವಿದ್ಯಮಾನ ಇದ್ದಾವೆ ಮತ್ತು ನನ್ನ ಬುದ್ಧಿಗೆ ಸ್ವೀಕಾರ ಇದೆ. ನಾನು ಆ ಸ್ವೀಕಾರದ ಅನುಸಾರ, ಅದರ ವಿದ್ಯಮಾನತೆಯ ಅನುಸಾರನ ಅದರ ಜೊತೆಗೆ ವ್ಯವಹಾರ ಮಾಡ್ತೇನೆ. ತಿಳಿತೇನಿಲ್ಲ? ವಿದ್ಯಮಾನ ಇದ್ದಾವೆ, ನನ್ನ ಬುದ್ಧಿಗೆ ಸ್ವೀಕಾರನೂ ಇದೆ. ಆ ಸ್ವೀಕಾರ ಮತ್ತು ವಿದ್ಯಮಾನತೆ ಎರಡರ ಆಧಾರದಿಂದನೇ ನಾನು ಅದರ ಜೊತೆಗೆ ವ್ಯವಹಾರ ಮಾಡ್ತೀನಿ. ತಿಳಿತೇನ್ರಿ? ತಿಳ್ಕೊಳ್ಳೋದು ಆಮೇಲೆ ತಿಳ್ಕೊಳ್ರಿ, ಮನೆಗೆ ಹೋಗಿ ತಿಳ್ಕೊಳ್ರಿ. ಅದಂತೂ ಇದೇನಲ್ಲ ಯಾವಾಗಲೂ ನಮ್ಮ ಬುದ್ಧಿಯೊಳಗೆ ಯಾವುದ ನೋಟ ಬಂಡಲ ಎಲ್ಲ ತಿಳ್ಕೊಳ್ಳೋದು. ಹಾಗಾದರೆ ಇಲ್ಲಿ ಇವನಿಗೆ ಆತ್ಮನ ಅನುಭೂತಿ ಏನು ಅಪೂರ್ವವಾಗಿ ಆಗ್ತಿದೆಯಲ್ಲ, ಅಪೂರ್ವನ ಆಗ್ತಿದೆಯಲ್ಲ. ಯಾರಿಗೆ ಆಗ್ತಿದೆ? ಅವರಿಗೆ ಅನಾದಿ ಮಿಥ್ಯಾ ದೃಷ್ಟಿಗೆ ಎಂದೂ ಇರಲಿಲ್ಲ, ಅದು ಆಗ್ತಿದೆ. ಆದ ನಂತರ ಬಂಡಲ್ ರೂಪದಿಂದ ತಿಳಿದು ಬರ್ತಿದೆ ನೋಡ್ರಿ, ಅನಾದಿ ಕಾಲದಿಂದ ಅನುಭವಿಸಿದ ದುಃಖ ಈಗ ತಿಳಿಯುತ್ತೆ. ಆ ಬಂಡಲ್ ರೂಪದಿಂದ, ಬಂಡಲ್ ರೂಪದಿಂದ ಇದ್ರೂ ಪ್ರತಿಯೊಂದರದ ಸ್ವೀಕಾರ ಇದೆ. ಯಾಗ ಅನಂತ ಕಾಲದಿಂದ ಪ್ರತಿ ಸಮಯಕ್ಕೆ ನನ್ನ ನಿಜ ನಿಧಿಯಿಂದ ದೂರಿದ್ದುಕೊಂಡ ನಾನು ದುಃಖವನ್ನು ಪ್ರತಿಯೊಂದು ಪರ್ಯಾಯದ್ರೆ, ಬಿಡಿ ಬಿಡಿ ನೋಟ್ ಅಂದ್ರೆ ಪ್ರತಿಯೊಂದು ಪರ್ಯಾಯದ ಅನುಭೂತಿ ಅವನಿಗೆ ಸ್ವೀಕಾರ ಇದೆ. ಅದನ್ನೆಲ್ಲ ಒಂದೊಂದಾಗಿ ಜ್ಞಾನದೊಳಗೆ ತಿಳಿತಾ ಕೂಡ್ತಾನೆ. ಹೀಗೆ ಮಾತಿಲ್ಲ, ಅವನು ಕಾಲಹರಣ ಮಾಡೋದನ್ನೇ ಇಲ್ರಿ. ಆದ್ರೆ ಅವನ ಜ್ಞಾನದೊಳಗ, ಸಮ್ಯಕ್ ಜ್ಞಾನದೊಳಗ ಕಳೆದ ಅನಂತ ಕಾಲದೊಳಗ 4 ಗತಿಗಳಲ್ಲೇ, 4 ಗತಿ ಅನ್ನೋದು ಬಹಳ ಸ್ಥೂಲ ರೀ. ಪ್ರತಿ ಸಮಯಕ್ಕೆ ಅನುಭವಿಸಿದ ದುಃಖದ ಲೆಕ್ಕ ಸಿಗ್ತಿದೆ ರೀ. ಹಾಗಿದ್ದ ಮೇಲೆ ಅದನ್ನು ನಾವು ಎಂದೂ ಬಿಟ್ಟುಕೊಡೋ ಸಾಧ್ಯನೇ ಇಲ್ಲರಲ್ಲ. ಯಾವುದ ಅತೀಂದ್ರಿಯ ಸುಖ ಏನು ಆಗಿದೆಯಲ್ಲ, ಅನುಭವದೊಳಗೆ ಬಂದಿದೆಯಲ್ಲ, ಪ್ರಾಪ್ತ ಆಗಿದೆಯಲ್ಲ. ಪ್ರಾಪ್ತ ಯಾವುದರಿಂದ ಆಯಿತು? ಪ್ರಯತ್ನದಿಂದ ಪ್ರಾಪ್ತ ಆಯಿತು. ಏನು ಪ್ರಯತ್ನ? ವಿಶ್ವಾಸಪೂರ್ವಕ ಅದರ ಸನ್ಮುಖ ಜ್ಞಾನದ ಉದ್ಯಮ ಪ್ರಾಪ್ತ ಆಗಿದೆ ಅಂದಮೇಲೆ ಆ ಜ್ಞಾನ ಏನು ಪರಿಶ್ರಮ ಮಾಡಿದೆಯಲ್ಲ, ಅದು ಬಿಟ್ಟುಕೊಡೋ ಸಾಧ್ಯ ಏನ? ಅಮೃತ. ಆನಂದ ಅಂದ್ರೆ ಅತೀಂದ್ರಿಯ ಸುಖ, ಅಮೃತ ಅಂದ್ರೆ ಅಪೂರ್ವ ಲಬ್ಧಿ. ಅಪೂರ್ವ ಲಬ್ಧಿ ಬಿಟ್ಟುಕೊಡೋ ಸಾಧ್ಯ ಇಲ್ಲ. ಯಾವಾಗೂ ಇಲ್ಲ. ಮಾತೆಯ ಗರ್ಭದೊಳಗೆ ಹೋದ್ರನು ಭವಧಾರಣ ಮಾಡೋ, ನರಕದೊಳಗೆ ಹೋದ್ರನು ನರಕಾಯುವಿನ ಬಂದ್ ಆಗಿತ್ತಂದ್ರ ಅವನು ಹೆದರೋದನ್ನೇ ಇಲ್ರಿ. ಅದನ್ನೆಲ್ಲ ಹೇಳಿ ಬಂದಿದ್ದಾರೆ ನಿರ್ಜರ ಅಧಿಕಾರದೊಳಗೆ. 7 ಪ್ರಕಾರದ ಭಯ ಇಲ್ಲ, ಇಹಲೋಕ ಭಯ, ಪರಲೋಕ ಭಯ, ವೇದನಾ ಭಯ. ಅರೆ ಯಾಕೆ ಹೇಳಿದ್ರೆ ಅವೆಲ್ಲ? ಯಾಕೆ ಹೇಳಿದ್ರೆ ಅಪೂರ್ವ ಲಬ್ಧಿಯಾಗಿದೆ ಅಲ್ಲ, ಅದನ್ನು ನಾವು ಬಿಟ್ಟನೆ ಕೊಡುವುದಿಲ್ಲ. ಆ ಲಬ್ಧಿಯ ಎದುರಿಗೆ, ಆ ಪ್ರಾಪ್ತಿಯ ಎದುರಿಗೆ ಅದಾವುದು ಅವನಿಗೆ ಕಾಣಿಸೋದನ್ನೇ ಇಲ್ಲ, ಲೆಕ್ಕಕ್ಕನೇ ಇಲ್ಲ. ಶ್ರೇಣಿಕನಿಗೆ ಬಂಧ ಆದದ್ದು ಗೊತ್ತಿತ್ತು ಅಥವಾ ಇಲ್ರಿ? ಭಾಮಂಡಲದೊಳಗಂತೂ ಕಾಣಿಸ್ತಿತ್ತಲ್ಲ, ದಿವ್ಯ ಧ್ವನಿಯೊಳಗೆ ಬಂದಿಲ್ಲ ಅಂತ ಹೇಳಿ ಇಟ್ಕೊಳ್ಳೋನು. ಭಾಮಂಡಲದೊಳಗಂತೂ ನರಕಗತಿ ಅವನು ಕಾಣಿಸ್ತಿತ್ರಿ. ಅವೆಷ್ಟು ಭಯಭೀತ ಅದ. ಮಹಾವೀರ ಪ್ರಭುವಿಗೆ ಎಷ್ಟು ಗೋಗರೆದ, ಎಷ್ಟು ಬೇಡಿಕೊಂಡ, ಪ್ರಭು ನನ್ನನ್ನು ಅಲ್ಲಿ ಹೋಗುವುದರಿಂದ. ಅರೆ ಎಲ್ಲಿ ಹೋಗೋದು? ಇಹಲೋಕ ಪರಲೋಕ ಅವ ಎಲ್ಲಿ ಹೋಗೋದನ್ನೇ ಇಲ್ರಿ, ಎಲ್ಲಿ ಹೋಗೋದನ್ನೇ ಇಲ್ಲ. ಯಾವ ಸಮ್ಯಕ್ ದೃಷ್ಟಿ ಈ ಜೀವ ಎಲ್ಲಿ ಹೋಗೋದನ್ನೇ ಇಲ್ಲ, ಇರ್ತಾನ್ರಿ. ಅವ ಎಲ್ಲಿರ್ತಾನ? ಜ್ಞಾನ ಸ್ವಭಾವದೊಳಗೆ ಇರ್ತಾನ್ರಿ, ಶುದ್ಧ ಸ್ವಭಾವದೊಳಗೆ ಇರ್ತಾನ್ರಿ, ಅತೀಂದ್ರಿಯ ಆನಂದದೊಳಗೆ ಇರ್ತಾನೆ. ಯಾವುದ ಅನಂತ ಕಾಲದೊಳಗ ಬಿಟ್ಟು ಹೋಗಿತ್ತೋ, ಸಿಕ್ತಿರ್ಲಿಲ್ಲವೋ, ಎಲ್ಲೆಲ್ಲೋ ಹುಡುಕಿದ್ರನು ಸಿಕ್ತಿರ್ಲಿಲ್ಲವೋ, ಅದು ತನ್ನಲ್ಲೇನ ಸಿಕ್ಕ ನಂತರ ಅವ ಎಲ್ಲೆಲ್ಲಿ ನೋಡೋ ಕಾರಣ ಏನಿದೆ? ಎಲ್ಲಿಯೂ ಹೋಗೋದಿಲ್ಲ ಸಮ್ಯಕ್ ದೃಷ್ಟಿ ಜೀವ. ನರಕಕ್ಕೂ ಹೋಗೋದಿಲ್ಲ, ಸ್ವರ್ಗಕ್ಕೂ ಹೋಗೋದಿಲ್ಲ, ಮೋಕ್ಷಕ್ಕೂ ಹೋಗೋದಿಲ್ರಿ. ಅವ ಮೋಕ್ಷಕ್ಕೆ ಹೋದನ್ನೋದು ಕಥನ ಇದೆ, ನರಕಕ್ಕೆ ಹೋದನ್ನೋ ಕಥನ ನಮ್ಮಗಳ ಸಲುವಾಗಿದೆ.
अज्ञानी को समझाने के लिए मुनिराज असत्यार्थ जो व्यवहार नहीं उसका उपदेश देते हैं. ಅಸತ್ಯಾರ್ಥ ಯಾಕ ಇವ ಅಸತ್ಯವನ್ನೇ ತಿಳಿತಾನ್ರಿ. ಇವನಿಗೆ ಸತ್ಯ ಇನ್ನೂ ಗೊತ್ತಾಗಿಲ್ಲ. ಹಾಗಾದರೆ ಜ್ಞಾನಿಗಳ ಸಲುವಾಗಿ ಬೇರೆ ಉಪದೇಶ ಇದೆಯಲ್ಲ? ಇಲ್ಲ. ಆ ಉಪದೇಶದೊಳಗಿಂದ ಅವರು ಸತ್ಯವನ್ನು ತಿಳಿತಾರೆ. ಉಪದೇಶ ಒಂದೇ ಇದೆ, ಜ್ಞಾನಿ ಅಜ್ಞಾನಿ. ಜ್ಞಾನಿ ಅಜ್ಞಾನಿ, ಮನುಷ್ಯ ದೇವ ನಾರಕಿ ಮುನಿ ತಿರಿಯಂಚ ಎಲ್ರಿಗೂ ಒಂದೇ ಇದೆ ರೀ ಉಪದೇಶ. ಇನ್ನು ಮೇಲೆ ಕ್ಲಾಸ್ ಮುನಿರಾಜರಿಗೆ ಅಂಥೇಳಿ ಇದೆ ರೀ ಸಮೋಸರಣದೊಳಗ. ಪ್ರೌಢೋं के लिए, ಬಾಲಕೋं के लिए. ಅರೆ ಯಾವ ಸರ್ವಜ್ಞ ಪ್ರಭುವಿನ ವೀತರಾಗವಾಣಿಯ ಆಧಾರದಿಂದ ಯಾವ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅದರಲ್ಲಿ ಇವೆಲ್ಲ ವಿಭೇದಗಳನ್ನು ನಾವು ಯಾವುದರ ಸಲುವಾಗಿ ಯಾರ ಆಜ್ಞೆಯ ಮೇರೆಗೆ ತಂದುಕೊಂಡೇವ್ರಿ? ಯಾರ ಆಜ್ಞೆಯ ಮೇರೆಗೆ? ಪ್ರೌಢೋं के लिए. ಯಾರ ಆಜ್ಞೆಯ ಮೇರೆಗೆ? ನಾನು ದೋಷ ನಿರ್ದೋಷದ ವಿಚಾರ ಮಾಡುವ ಸಲುವಾಗಿ ಹೇಳ್ತಾ ಇಲ್ಲ. ಅದರ ಸಮೋಸರಣದೊಳಗೆ ಏನು ನಡೀತಿತ್ತು ಆ ದಿವ್ಯಧ್ವನಿ ದೇವಗಳ ಸಲುವಾಗೇನೋ ಅದ, ತಿರಿಯಂಚಗಳ ಸಲುವಾಗೇನೋ ಅದ. ಎಲ್ಲರೂ ಅದನ್ನು ಏಕಚಿತ್ತದಿಂದ ಕೇಳ್ತಿದ್ರು. ಯಾವುದನ್ನು ಕೇಳ್ತಿದ್ರು? ಯಾವುದನ್ನು ಕೇಳ್ತಿದ್ರು? ಯಾವುದನ್ನು ಕೇಳ್ತಿದ್ರು? ಶ್ರವಣೇಂದ್ರಿಯದ ವಿಷಯವನ್ನು ಕೇಳ್ತಿದ್ರು? ಇಲ್ಲ. ಯಾವುದನ್ನು ಕೇಳ್ತಿದ್ರು? ಅರೆ ಯಾವುದನ್ನು ಅವರು ಹೇಳ್ತಾ ಇದ್ರಲ್ಲ ಅದನ್ನು ಇವ್ರು ಕೇಳ್ತಾ ಇದ್ರು. ಅವರೇನು ಹೇಳ್ತಾ ಇದ್ರು? ಏನು ಹೇಳ್ತಾರೆ? ಆತ್ಮನ ಸ್ವರೂಪವನ್ನು ಹೇಗೆ ಹೇಳ್ತಾ ಇದ್ರು? ಆತ್ಮನ ಅನುಭವದೊಳಗಿದ್ದುಕೊಂಡು, ಹೊರಗೆ ಬಂದಲ್ಲ. ಹೀಗೆ ಮಾಡಂಥೇಳಿ ದೂರ ನಿಂತಲ್ಲ. ಅತೀಂದ್ರಿಯ ಆನಂದದ ಸಾಗರದೊಳಗೆ ಅಂತರ್ನಿಮಗ್ನ ಇದ್ದುಕೊಂಡೆ. ಹಾಗಾದ್ರೆ ಅದನ್ನು ಕಿವಿಯಿಂದ ಕೇಳೋದೇನು? ಆ ಕಡೆ ಈ ಕಡೆ ನೋಡ್ಕೊಂತ ಕೇಳೋದ್ರೆ ಅಂತಿರಿಯಂಚ ಏನು ಮಾಡ್ತಾ ಇದ್ದಾನು? ಅವನು ದೇವನ ವೈಭವ ಎಂಥದ್ದಿದೆ. ಅವರೆಲ್ಲ ಆಧಾರದೊಳಗೆ ಇರ್ತಾರಲ್ಲ ದೇವಗಳ. ಹೌದು ಅಥವಾ ಇಲ್ರಿ? ಅವ್ರಿಗೇನು ಕೂಡಬೇಕಾದಂಥದ್ದು ಆಸನ ಬೇಕಾಗೋದಿಲ್ರಿ. ದೇವಿಯರ ಈ ಕೋಷ್ಟದೊಳಗೆ ದೇವಗಳ ಈ ಕೋಷ್ಟ ಹೇಳಿರ್ತಾರೆ. ಸೇವಕ ದೇವ ಮತ್ತು ನಾಯಕ ದೇವ ಯಾರ ಕಡೆ ಇವೇನು ನನ್ನ ಸೇವಕ ಸರಿಯಾಗಿ ಕೇಳ್ತಾ ಇದ್ದಾನೇನಿಲ್ಲ ಅಂಥೇಳಿ ಅವನ ಲಕ್ಷ್ಯ ಇಲ್ಲ. ನನ್ನ ಮೇಲೆ ಮಾಲೀಕತ್ವ ಬರ್ತಾನೆ, ಇಲ್ಲಿ ಹೇಗೆ ನೋಡು ನಾಯಿ ಹಂಗದನು ಅಂಥೇಳಿ ಅವನ ಸೇವಕನು ಇಲ್ಲ. ಆ ಪ್ರಭು ಯಾವುದರಲ್ಲಿ ನಿಂತುಕೊಂಡು ಯಾವುದರ ಮಹಿಮೆಯನ್ನು ಯಾವುದರ ಆನಂದವನ್ನು ಆಸ್ವಾದಿಸ್ತಾ ಪರಿಪೂರ್ಣ ಆನಂದ ತೊಂದಿಲರಾಗಿ ಹೇಳ್ತಾ ಇದ್ದಾರೋ ಅದನ್ನು ಈ ಜೀವಗಳ ಭಾವದೊಳಗೆ ಒಂದಾಗಿ ಆಲಿಸ್ತಾ ಇದ್ದಾರೆ. ಅದು ಸಮೋಸರಣ, ಅದು ದಿವ್ಯಧ್ವನಿ, ಅದು ಚತುರ್ಥ ಕಾಲದ ವೈಭವ, ಅದು ಧರ್ಮಯುಗದ ಮಹಿಮೆಯರಿಗೆ. ಇಂದು ಇಲ್ಲ. ಮನುಷ್ಯನಲ್ಲೊಂದು, ಮಾತಿನಲ್ಲೊಂದು, ಪರಿಣತಿಯೊಂದು ಬೇರೆ ಇರುವುದು. ಯಾರ್ದು ವಿಶ್ವಾಸ ಯಾರ ಮೇಲೆ ಹೋದ್ರೆ? ಮಾತು ಕೇಳಿ ಯಾರು ಬದಲಾಗ್ತಾರೆ ಹೇಳ್ರಿ? ಯಾರು ಅಂಥೇಳಿ ಈ ಜಗತ್ತಿನೊಳಗೆ ಈ ಕಾಲದೊಳಗೆ ಧರ್ಮದ ಯಾವ ಸ್ವರೂಪ ಇದೆಯೋ ಅದೆಲ್ಲವೂ ವಿಕೃತ, ಅನ್ಯ ರೂಪ ಧಾರಣ ಮಾಡಿ